ಪಂಚತಂತ್ರದ ಪ್ರಯಾಣಕ್ಕೆ ಮತ್ತೆ ನಿಮಗೆಲ್ಲ ಸ್ವಾಗತ. ನಾವು ಈಗಾಗಲೇ ನಿಷ್ಠೆ, ಮೂರ್ಖತನ, ಅಸೂಯೆ ಮತ್ತು ಆತುರದಿಂದ ಏನಾಗುತ್ತೆ ಅಂತ ಬೇರೆ ಬೇರೆ ಕತೆಗಳಿಂದ ತಿಳ್ಕೊಂಡ್ವಿ. ಇವತ್ತಿನ ಕತೆ ದುರಾಸೆ ಮತ್ತು ಕುತಂತ್ರ ಅನ್ನೋದು ಹೇಗೆ ತಿರುಗುಬಾಣ ಆಗಬಹುದು ಮತ್ತು ಬುದ್ಧಿವಂತಿಕೆಯು ನಮ್ಮನ್ನು ಮೋಸದಿಂದ ಹೇಗೆ ರಕ್ಷಿಸಬಹುದು ಅಂತ ನಮಗೆ ಕಲಿಸುತ್ತೆ. ಒಂದು ಹಳ್ಳಿಯಲ್ಲಿ ಸಣ್ಣ ಕೊಳ ಅಂದರೆ ಪಾಂಡ್ ಇತ್ತು. ಅದರಲ್ಲಿ ಎಷ್ಟೊಂದು ಮೀನುಗಳು, ಕಪ್ಪೆಗಳು ಮತ್ತು ಏಡಿಗಳು ವಾಸ ಮಾಡ್ತಿದ್ವು. ಅವು ತಂಪಾದ ನೀರಲ್ಲಿ ಸಂತೋಷವಾಗಿ ಈಜಾಡಿಕೊಂಡು ಖುಷಿಯಾಗಿದ್ವು. ಆ ಕೊಳದ ಹತ್ರ ಒಂದು ವಯಸ್ಸಾಗಿರೋ ಕೊಕ್ಕರೆ ನಿಂತಿತ್ತು. ಅವನಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಮತ್ತು ಅವನ ರೆಕ್ಕೆಗಳಲ್ಲಿ ಹಾರೋ ಅಷ್ಟು ಶಕ್ತಿ ಇರಲಿಲ್ಲ. ಅವನಿಗಿನ್ ಮುಂದೆ ಮೀನು ಹಿಡಿಯೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಆ ಕೊಕ್ಕರೆಗೆ ತುಂಬ ಹಸಿವು ಕಾಡೋಕೆ ಶುರುವಾಯಿತು. ಏನು ಮಾಡಲಿ ಅಂತ ಯೋಚನೆ ಮಾಡಿ ಅದು ಒಂದು ಯೋಜನೆಯನ್ನು ಮಾಡ್ತು. ಮರುದಿನ ಕೊಕ್ಕರೆ ನೀರಿನ ಹತ್ರ ದುಃಖದಿಂದ ನಿಂತ್ಕೊಂಡು ಏನೂ ತಿಂತಾ ಇಲ್ಲ ಅಂತ ಇತ್ತು. ಮೀನುಗಳು ಮತ್ತು ಕಪ್ಪೆಗಳು ಕೊಕ್ಕರೆಯನ್ನು ಗಮನಿಸಿ ಹತ್ತಿರ ಹೋಗಿ ಕೇಳುತ್ತೆ, ಕೊಕ್ಕರೆ ಅಂಕಲ್, ನೀವು ಯಾಕೆ ತುಂಬ ಸೈಲೆಂಟ್ ಆಗಿದ್ದೀರಾ? ಇವತ್ತು ನೀವು ಯಾಕೆ ಬೇಟೆನೇ ಮಾಡಿಲ್ಲ, ಏನೂ ತಿಂತಾನೂ ಇಲ್ಲ ಅಂತ ಕೇಳಿದ್ವು. ಕೊಕ್ಕರೆ ನಿಟ್ಟುಸಿರು ಬಿಡ್ತಾ ಹೀಗೆ ಹೇಳುತ್ತೆ, ನನ್ನ ಪ್ರೀತಿಯ ಮಕ್ಕಳೇ, ಈ ಕೊಳ ಇನ್ನು ಸ್ವಲ್ಪ ದಿನದಲ್ಲೇ ಒಣಗೋಗುತ್ತೆ ಅಂತ ಯಾರೋ ಬುದ್ಧಿವಂತರು ಮಾತಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡೆ. ಮಳೆನೂ ಬರಲ್ಲ, ಆಗ ನೀವೆಲ್ಲ ಸತ್ತೋಗ್ತೀರಾ ಅನ್ನೋದನ್ನು ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ಅಂತ ಹೇಳುತ್ತೆ. ನೀವು ಹ್ಞೂ ಅಂದರೆ ನಾನು ನಿಮಗೇನಾದರೂ ಸಹಾಯ ಮಾಡಬೇಕು ಅನಿಸ್ತಿದೆ. ನಾನು ನಿಮ್ಮನ್ನು ಒಬ್ಬೊಬ್ಬರಾಗಿ ಹತ್ತಿರದ ದೊಡ್ಡ ಸರೋವರಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಅಲ್ಲಿ ತುಂಬ ನೀರು ಮತ್ತು ಆಹಾರ ಇದೆ. ನೀವೆಲ್ಲರೂ ಅಲ್ಲಿ ಸುರಕ್ಷಿತವಾಗಿ ಇರಬಹುದು ಅಂತ ಹೇಳುತ್ತೆ. ಈ ವಿಷಯವನ್ನು ಕೇಳಿದ ಮೀನುಗಳು ಮತ್ತು ಕಪ್ಪೆಗಳಿಗೆ ತುಂಬ ಗಾಬರಿ ಆಯಿತು. ಹಾಗೆ ಕೊಕ್ಕರೆ ಮಾತುಗಳನ್ನು ನಂಬಿ ಕೊಕ್ಕರೆ ಎಷ್ಟು ಒಳ್ಳೆ ಪ್ರಾಣಿ, ನಮ್ಮನ್ನು ಕಾಪಾಡೋಕೆ ಎಷ್ಟು ಯೋಚನೆ ಮಾಡ್ತಿದೆ ಅಂತ ಅಂದ್ಕೊಂಡ್ವು. ಹಾಗಾಗಿ ಪ್ರತಿದಿನ ಒಂದು ಮೀನು, ಕಪ್ಪೆ ಅಥವಾ ಏಡಿ ಜೊತೆಗೆ ಹೋಗೋಕ್ಕೆ ಒಪ್ಕೊಂಡ್ವು. ಕೊಕ್ಕರೆ ಅವುಗಳನ್ನು ತನ್ನ ಕೊಕ್ಕಿನಲ್ಲಿ ಎಚ್ಚರದಿಂದ ತಗೊಂಡು ಹೋಯಿತು. ಆದರೆ ಅವುಗಳನ್ನು ಮತ್ತೊಂದು ಸರೋವರಕ್ಕೆ ಕರ್ಕೊಂಡು ಹೋಗೋ ಬದಲು ಅದು ಒಂದು ಬಂಡೆ ಹತ್ರ ಹಾರಿ ಹೋಗಿ ಅದನ್ನು ಕೊಂದು ತಿನ್ಕೊಂಡು ಬಿಡ್ತಿತ್ತು. ಹೀಗೆ ದಿನ ಒಂದೊಂದು ಮೀನುಗಳನ್ನು ತಗೊಂಡು ಹೋಗ್ತಿತ್ತು. ಕೊಳದಲ್ಲಿದ್ದ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಬಂತು. ಆದರೂ ಪ್ರಾಣಿಗಳಿಗೆ ಕೊಕ್ಕರೆ ಬಗ್ಗೆ ಸತ್ಯನೇ ಗೊತ್ತಿರಲಿಲ್ಲ. ಇನ್ನು ಉಳಿದಿರೋ ಪ್ರಾಣಿಗಳು ಕೊಕ್ಕರೆಯನ್ನು ಸಂಪೂರ್ಣವಾಗಿ ನಂಬಿದ್ವು. ಒಂದಿನ ಒಂದು ಬುದ್ಧಿವಂತ ಏಡಿ ಕೊಕ್ಕರೆ ಹತ್ರ ಬಂತು. ಕೊಕ್ಕರೆ ಅಂಕಲ್, ನೀವು ನನ್ನ ಸ್ನೇಹಿತರನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿದ್ದೀರಾ, ದಯವಿಟ್ಟು ನನ್ನನ್ನು ಸರೋವರಕ್ಕೆ ಕರ್ಕೊಂಡು ಹೋಗಿ ಅಂತ ಕೇಳ್ತು. ಕೊಕ್ಕರೆಗೆ ತುಂಬ ಸಂತೋಷ ಆಯಿತು. ಇವತ್ತು ರಾತ್ರಿ ನಾನು ಏಡಿಯನ್ನು ತಿನ್ಬೋದು ಅಂತ ದುರಾಸೆಯಿಂದ ಯೋಚನೆ ಮಾಡ್ತಿತ್ತು. ಕೊಕ್ಕರೆ ಅವತ್ತು ಏಡಿಯನ್ನು ಎತ್ಕೊಂಡು ಬಂಡೆ ಕಡೆಗೆ ಹೊರಡ್ತು. ಅದು ಹಾರಿ ಹೋಗ್ತಿದ್ದ ಹಾಗೆ ಏಡಿಗೆ ಗೊತ್ತಾಯಿತು ಸರೋವರ ಕಡೆಗೆ ಹೋಗ್ತಿಲ್ಲ ಅಂತ. ಆಗ ಅದು ಅನುಮಾನದಿಂದ ಕೇಳ್ತು, ಕೊಕ್ಕರೆ ಅಂಕಲ್, ನೀವು ಹೇಳಿದ್ದ ಆ ಸರೋವರ ಎಲ್ಲಿದೆ? ನನಗೆ ಕಲ್ಲುಗಳು ಮತ್ತು ಒಣಭೂಮಿ ಮಾತ್ರ ಕಾಣ್ತಾ ಇದೆ ಅಂತ ಹೇಳುತ್ತೆ. ಕೊಕ್ಕರೆ ಕ್ರೂರವಾಗಿ ನಗ್ತಾ ಹೇಳ್ತು, ಮೂರ್ಖ ಜೀವಿ, ಯಾವ ಸರೋವರನೂ ಇಲ್ಲ, ಏನೂ ಇಲ್ಲ. ನಾನು ನಿಮ್ಮನ್ನು ನನ್ನ ಊಟದ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ನಾನು ನಿನ್ನ ಎಲ್ಲ ಸ್ನೇಹಿತರನ್ನು ತಿಂದ್ಬಿಟ್ಟಿದ್ದೀನಿ. ಈಗ ನಿನ್ನ ಸರದಿ ಅಂತ ಹೇಳುತ್ತೆ. ಏಡಿ ಚುರುಕು ಬುದ್ಧಿ ಇರೋ ಪ್ರಾಣಿಯಾಗಿತ್ತು. ಅದು ಶಾಂತವಾಗಿ, ಹಾಗಾದರೆ ನಾನು ಸಾಯೋ ಮೊದಲು ನನ್ನೊಂದು ಪ್ರಾರ್ಥನೆಯನ್ನು ಹೇಳಲಾ ಅಂತ ಕೇಳುತ್ತೆ. ಸರಿ ಅಂತ ಅತಿಯಾದ ಆತ್ಮವಿಶ್ವಾಸದಿಂದ ಕೊಕ್ಕರೆ ಅದೇನು ಅಂತ ಕೇಳುತ್ತೆ. ಅದಕ್ಕೆ ಏಡಿ, ನಾನು ಸಾಯೋ ಮುಂಚೆ ಒಂದೇ ಒಂದು ಸಲ ನನ್ನ ಕೆಳಗಿಳಿಸ್ತೀಯಾ ಪ್ಲೀಸ್ ಅಂತ ಕೇಳುತ್ತೆ. ಸರಿ ಅಂತ ಒಪ್ಕೊಂಡು ಕೊಕ್ಕರೆ ಕೆಳಗೆ ಹಾರೋಕ್ಕೆ ಶುರು ಮಾಡುತ್ತೆ. ಇನ್ನೇನು ನೆಲ ಸಿಗ್ತಿದೆ ಅನ್ನೋಷ್ಟರಲ್ಲಿ ಏಡಿ ಇದ್ದಕ್ಕಿದ್ದಂತೆ ತನ್ನ ಬಲವಾದ ಉಗುರುಗಳನ್ನು ಚಾಚಿ ಕೊಕ್ಕರೆಯ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಕೊಕ್ಕರೆ ನೋವಿಂದ ಕಿರ್ಚಾಡ್ತಾ ಇರುತ್ತೆ, ಬೇಡ್ಕೋತಿರುತ್ತೆ. ಆದರೆ ಏಡಿ ಇನ್ನೂ ಜೋರಾಗಿ ಅದರ ಕತ್ತನ್ನು ಹಿಡ್ಕೊಂಡು ಅದು ಕತ್ತನ್ನು ತಿರುಗಿಸಿ ಕೊಕ್ಕರೆಯನ್ನು ಸಾಯಿಸ್ಬಿಡುತ್ತೆ.
ಆಮೇಲೆ ಏಡಿ ಎಚ್ಚರಿಕೆಯಿಂದ ಕೊಳಕ್ಕೆ ತಲುಪಿ ಎಲ್ಲರಿಗೂ ಸತ್ಯವನ್ನು ಹೇಳಿತು. ಮೋಸ ಮತ್ತು ದುರಾಸೆ ಸ್ವಲ್ಪ ಸಮಯದವರೆಗೆ ಯಶಸ್ವಿಯಾಗಬಹುದು, ಆದರೆ ಕೊನೆಯಲ್ಲಿ ಅವು ವಿನಾಶಕ್ಕೆ ಕಾರಣ ಆಗುತ್ತೆ. ಏಡಿಯಂತೆಯೇ ಬುದ್ಧಿವಂತಿಕೆ ಮತ್ತು ಮನಸ್ಸಿನ ಉಪಸ್ಥಿತಿಯು ಅತ್ಯಂತ ಕುತಂತ್ರಿ ಮೋಸಗಾರನನ್ನು ಸಹ ಸೋಲಿಸಬಹುದು. ಇದಾಗಿತ್ತು ಇನ್ನೊಂದು ಪಂಚತಂತ್ರ ಕತೆ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇನ್ನೂ ಬಹಳಷ್ಟು ಕತೆಗಳನ್ನು ಕೇಳೋಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕತೆಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.